ಹಾಗಾಗಿ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನ ಸಂಪೂರ್ಣ ವರದಿ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು. ಒಂದಷ್ಟು ಹೊಲ ಗದ್ದೆಗಳಿಗೆ ಭೇಟಿ ಕೊಡೋಣ, ರೈತರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಒಂದಷ್ಟು ಕಡೆ ಇವತ್ತು ಡೈರಿಗಳಿಗೆ ಭೇಟಿ ಕೊಡಬೇಕು ಅಂತ ಮಂಜಣ್ಣ ಅವ್ರು ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಬೆಳಗಿನ ಸಂಜೆವರೆಗೂ ನಮ್ಮ ಜೊತೆ ಸಹಕರಿಸಿ. ಯಾಕೆಂದ್ರೆ ಒಂದು ನನಗೆ ಸಂತೋಷ ಆಗ್ತಕ್ಕಂಥ ವಿಚಾರ, ಇವತ್ತು ಕೆಂಚಗಾರನಹಳ್ಳಿ ಮತ್ತೆ ಬೈರ್ಮಂಗ್ಲ ರೈತರ ಒಂದು ವಿಚಾರದ ಸಮಸ್ಯೆ ಆಗಿ ಉಳಿದಿಲ್ಲ. ಇದು ಬಹು ಇವತ್ತು ನಮ್ಮ ಯೂಟ್ಯೂಬರ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡದಾಗೆ ಇವತ್ತು ನಿಮ್ ಬಗ್ಗೆ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ನಿಮ್ ಜೊತೆ ಇಡೀ ನಾಡಿನ 7.5 ಕೋಟಿ ಕನ್ನಡಿಗರಿದ್ದಾರೆ ಅಂತಕ್ಕಂಥ ಕೂಗು ಕೇಳ ಬರ್ತಾ ಇದೆ. ದಯವಿಟ್ಟು ಧೃತಿ ಕೆಡಬೇಡಿ. ಅದರಲ್ಲೊಬ್ಬ ಕನ್ನಡಿಗ ಈ ನಿಖಿಲ್ ಕುಮಾರಸ್ವಾಮಿ ನನ್ನ ಸ್ಟೇಟಸ್ ಕೇಳಿದ್ರು, ಅದಕ್ಕೆ ನನಗೆ ಗೊತ್ತಾಗಿಲ್ಲ, ನನಗೆ ಇನ್ನೂ ಜನ ಸ್ಟೇಟಸ್ ಕೊಟ್ಟಿಲ್ಲ. ಕನ್ನಡಿಗ ಅಂತಕ್ಕಂಥ ಸ್ಟೇಟಸ್ ನನ್ನ ಸ್ಟೇಟಸ್. ಹಾಗಾಗಿ ಒಬ್ಬ ಕನ್ನಡಿಗನಾಗಿ, ಈ ಜಿಲ್ಲೆಯ ಒಬ್ಬ ಮತದಾರನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಇವತ್ತು ನನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇದೆ. ದಯಮಾಡಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇರ್ತಕ್ಕಂಥ ವಾಸ್ತವದ ಹತ್ತಿರದ ಒಂದು ವರದಿಯನ್ನು ದಯವಿಟ್ಟು ಇವತ್ತು ಈ ರಾಜ್ಯದ ಜನತೆಗೆ ನಮ್ಮ ಮಾಧ್ಯಮದ ಮಿತ್ರರು ಬಿತ್ತರಿಸುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಇವತ್ತಿನ ದಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಇದೇ ತಿಂಗಳೇನೋ 30ನೇ ತಾರೀಕು ಒಳಗಡೆ ಫೈನಲ್ ನೋಟಿಫಿಕೇಶನ್ ಆರ್ಡರ್ ಆಗ್ಬೇಕು ಅಂತಕ್ಕಂಥದ್ನ ಈಗಾಗಲೇ ಏನೋ ತಾಕೀತು ಮಾಡ್ದಂಗಿದ್ದಾರೆ. ಈ ಜಿಲ್ಲೆಯ ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಳಿದ್ದಾರೆ, ನೋಡಿದೆ ನಾನು. ಎದುರುಬೇಡಿ, ದಯವಿಟ್ಟು ಕೋರ್ಟ್ ಅದೇ, ಕಚೇರಿ ಅದೇ, ನಿಮ್ ಜೊತೆ ನಾವಿದ್ದೀವಿ. ದಯವಿಟ್ಟು ಯಾವ ಒಂದು ತಪ್ಪು ಭಾವನೆ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಯಾರು ಕೂಡ ನೀವು ಕಿವಿ ಕೊಡ್ತಕ್ಕಂಥ ಅಗತ್ಯತೆ ಬೇಡ. ದಯವಿಟ್ಟು ಎಲ್ಲ ಹಳ್ಳಿಗಳಿಗೂ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಅದು ಇಲ್ಲಿಂದ ಅರಳಾಲ್ಸಂದ್ರಕ್ಕೆ ಹೋಗಿ, ಬನಗಿರಿಗೆ ಹೋಗಿ, ಹೊಸೂರ್ಗೆ ಹೋಗಿ ಅನೇಕ ಹಳ್ಳಿಯ ರೈತರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಧೈರ್ಯವಾಗಿರಿ, ಯಾವ ಕಾರಣಕ್ಕೂ ಧೃತಿಗೆಡಬೇಡಿ. ಅದು ಎಂಥದೇ ಸನ್ನಿವೇಶ ಬರಲಿ ಅದನ್ನ ಎದುರಿಸ್ತಕ್ಕಂಥದಕ್ಕೆ ಎದೆಗುಂದಿದ್ದೀರಾ. ನಿಮ್ಮ ಜೊತೆಯಲ್ಲಿ ಕುಮಾರಣ್ಣ ಅವರ ಕುಟುಂಬ, ನಿಖಿಲ್ ಕುಮಾರಸ್ವಾಮಿ, ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ರೈತಾಪಿ ವರ್ಗದ ಹಿರಿಯಕರೇ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ದಯವಿಟ್ಟು ನೀವು 435 ದಿನ ಆಗಿದೆ, ಇಷ್ಟು ದಿನ ಇಲ್ಲಿ ಕೂತ್ಕೊಳ್ತಕ್ಕಂಥದ್ದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗ್ತದೆ. ದಯವಿಟ್ಟು ನಿಮ್ಮಿಂದ ಇದ್ರೆ ಆದಷ್ಟು ಹೊರಗಡೆ ತಗೊಂಡ್ ಬರ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀವಿ ತಾಯಿ. ದಯವಿಟ್ಟು ಯಾರು ಧೃತಿಗೆಡಬೇಡಿ, ನಿಮ್ಮ ಜೊತೆಯಲ್ಲಿ ಸದಾಕಾಲ ನಾವು ಇರ್ತೇವೆ ಅಂತ ಹೇಳ್ತಾ, ದಯಮಾಡಿ ಮಾಧ್ಯಮದ ಮಿತ್ರರು ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೀನಿ ರಣ. ಇವತ್ತು ಬಂದಿರತಕ್ಕಂಥದ್ದು ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ. ರೈತರ ಜೊತೆ ಸಂವಾದ ಮಾಡ್ತಕ್ಕಂಥದಕ್ಕೆ, ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂಥದಕ್ಕೆ ನೀವೇ ಅವ್ರಿಗೆ ದಾರಿ ಮಾಡಿಕೊಡಿ. ಯಾರು ಬಂದು ನಮ್ಮ ಅಕ್ಕಪಕ್ಕ ನಿಂತ್ಕೊಂಡು ಸುಮ್ಮನೆ ಮತ್ತೆ ಪಟಾಕಿ ಹೊಡೆಯೋದು, ಶಾಲು ಹಾರ, ಇದು ಯಾವುದು ಇವತ್ತಿನ ಕಾರ್ಯಕ್ರಮ ಅಲ್ಲ. ಇವತ್ತು ಬಂದಿರತಕ್ಕಂಥದ್ದು ಒಂದು ವಾಸ್ತವದ ವರದಿಗೆ ಬಂದಿದ್ದೇವೆ. ದಯವಿಟ್ಟು ಸಹಕರಿಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.